ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಪ್ರೀತಿಸಲು ಕಲಿಸಿದವನು ನೀ ತಾನೆ, ಸಂಚಿಕೆ 9. ತಿಂಗಳುಗಳು ಕಳೆದವು. ಋತ್ವಿ 10ನೇ ತರಗತಿಗೆ ತಲುಪಿದಳು. ಬಹಳ ದಿನಗಳ ಓಡಾಟದ ನಂತರ ಜಯರಾಮ್ರವರಿಗೆ ಬ್ಯಾಂಕ್ನಿಂದ 6 ಲಕ್ಷ ರೂಪಾಯಿ ಸಾಲ ದೊರಕಿತು. ಬೇಕರಿಯ ಪತ್ರಗಳನ್ನು ಸೆಕ್ಯೂರಿಟಿಯಾಗಿ ಇಡಬೇಕಾಯಿತು. ರೇಖಾರವರು ಹಾಗೂ ಜಯರಾಮ್ರವರು ಕೂಡಿಟ್ಟ ಹಣ 4 ಲಕ್ಷ ರೂಪಾಯಿ ಇತ್ತು. ಎಲ್ಲವನ್ನೂ ಸೇರಿಸಿ 10 ಲಕ್ಷ ರೂಪಾಯಿ ಆಗಿತ್ತು. ಅದರಿಂದ ಮನೆಯೊಂದನ್ನು ಖರೀದಿಸಿದರು. ಮನೆಗೆ ಇಶಾ ನಿವಾಸ್ ಎಂದು ಹೆಸರಿಟ್ಟರು. ಎಷ್ಟಾದರೂ ಅವರ ಮುದ್ದಿನ ಮಗಳಲ್ಲವೇ ಅವಳು. ಋತ್ವಿಗೆ ಅದರಿಂದ ಬೇಸರವೇನಾಗಲಿಲ್ಲ. ಆದರೆ ಮೊದಲಿದ್ದ ಮನೆಯ ಹತ್ತಿರ ವಿಶಾಲಾಕ್ಷಿಯವರು ಇದ್ದರು. ಈ ಮನೆಯಲ್ಲಿ ತಾನು ಪುನಃ ಒಂಟಿಯಾದೆ ಎಂದು ಅನಿಸತೊಡಗಿತು ಅವಳಿಗೆ. ಮತ್ತೊಮ್ಮೆ ಯೋಚಿಸಿದಾಗ ಅವಳಿಗೆ ಒಂದು ಮಾತು ನೆನಪಿಗೆ ಬಂತು. ಜೀವನ ಎಂಬುದು ರೈಲಲ್ಲಿ ಹೋಗುವ ಒಂದು ಪ್ರಯಾಣದಂತೆ. ಪ್ರಯಾಣದಲ್ಲಿ ಅಪರಿಚಿತರು ನಮ್ಮ ಜೊತೆ ಅದೇ ರೈಲಲ್ಲಿ ಪ್ರಯಾಣಿಸುತ್ತಾರೆ. ಕೆಲವರು ಬೇಗನೆ ಪರಿಚಿತರಾಗುತ್ತಾರೆ, ಆದರೆ ತಮ್ಮ ತಮ್ಮ ಸ್ಟೇಷನ್ ಬಂದ ತಕ್ಷಣ ಇಳಿದು ಹೋಗುತ್ತಾರೆ. ಕೊನೆಗೆ ಸ್ಟೇಷನ್ ತಲುಪುವ ವೇಳೆಗೆ ಜೊತೆಗಿರುವ ಪ್ರಯಾಣಿಕರು ಬಹಳ ವಿರಳ. ಜೀವನದಲ್ಲಿಯೂ ನಮ್ಮ ಕೊನೆಯ ತನಕ ನಮ್ಮ ಜೊತೆ ಯಾರಾದರೂ ಇದ್ದೇ ಇರುತ್ತಾರೆ ಎಂದು ಖಚಿತವಾಗಿ ಹೇಳಲು ಸಾಧ್ಯವೇ? ಖಂಡಿತ ಇಲ್ಲ. ಮೊದಲು ಅನಸೂಯರವರು, ಆಮೇಲೆ ಸೃಷ್ಟಿ, ನಂತರ ವಿಶಾಲಾಕ್ಷಿಯವರು, ಅದರ ನಂತರ ಹಾರ್ದಿಕ್ ಮತ್ತು ಉಳಿದ ಸ್ನೇಹಿತರು. ಇವರ್ಯಾರೂ ತನ್ನ ಜೀವನದಲ್ಲಿ ಶಾಶ್ವತವಲ್ಲ ಎಂಬುದನ್ನು ಮನಗಂಡಳು ಋತ್ವಿ. ಆದರೆ ಅವಳ ಜೀವನದ ಸುಂದರ ಕ್ಷಣಗಳಲ್ಲಿ ಎಂದಿಗೂ ಮರೆಯಲಾಗದ ಕೆಲವು ನೆನಪುಗಳಲ್ಲಿ ಅವರು ಶಾಶ್ವತವಾಗಿ ಇದ್ದಾರೆ. 2 ಕೋಣೆಗಳನ್ನು ಒಳಗೊಂಡ ಬಹಳ ಚಿಕ್ಕದೂ ಅಲ್ಲ ದೊಡ್ಡದೂ ಅಲ್ಲದ ಮನೆಯದು. ಮನೆಯ ಮುಂದೆ ಸಣ್ಣ ಅಂಗಳ, ಅಕ್ಕಪಕ್ಕದಲ್ಲಿ ಹಲವಾರು ಮನೆಗಳು, ಅಂಗಡಿಗಳು ಇದ್ದವು. ಋತ್ವಿಗೆ ಆ ಮನೆ ಹಾಗೂ ಪರಿಸರ ಇಷ್ಟವಾಯಿತು. ರಾತ್ರಿ ಎಂದಿನಂತೆ ತನ್ನ ಡ್ರಾಯಿಂಗ್ ಬುಕ್ನಲ್ಲಿ ಚಿತ್ರ ಬಿಡಿಸತೊಡಗಿದಳು. ತನ್ನನ್ನು ಬೇಡವಾದ ತಂದೆ ತಾಯಿಯರ ಜೊತೆ ಬದುಕುವಾಗ ಇನ್ನು ತನ್ನ ಅಗತ್ಯಗಳಿಗೆ ಅವರ ಮುಂದೆ ಕೈ ಚಾಚಬಾರದು. ತನಗೆ ಊಟ ತಿಂಡಿ ನೀಡುವುದು ಅವರ ಜವಾಬ್ದಾರಿ. ಬದಲಿಗೆ ಮನೆಯ ಕೆಲಸಗಳಲ್ಲಿ ತಾಯಿಗೆ ಸಹಾಯ ಮಾಡಿ ಆ ಋಣವನ್ನು ತೀರಿಸಬಹುದು. ಋಣ ಎಂಬ ಪದ ಹೆತ್ತವರು ಮತ್ತು ಮಕ್ಕಳ ಮಧ್ಯೆ ಬರಬಾರದು. ಆದರೆ ಇಲ್ಲಿ ರೇಖಾರವರು ಹಾಗೂ ಜಯರಾಮ್ರವರು ಎಂದಿಗೂ ಋತ್ವಿಯನ್ನು ತಮ್ಮ ಮಗಳೆಂದು ಪರಿಗಣಿಸಲಿಲ್ಲ. ಆದುದರಿಂದಲೇ ಅವಳು ಈ ಥರ ಹೇಳಲು ಕಾರಣ. ಆದರೆ ತನ್ನ ವಿದ್ಯಾಭ್ಯಾಸಕ್ಕಾಗಿ ಶಾಲೆಯ ಫೀಸ್ ಕಟ್ಟಲು ತಾನು ಏನಾದರೊಂದು ಚಿಕ್ಕ ಕೆಲಸಕ್ಕೆ ಸೇರಬೇಕು ಅಂದುಕೊಂಡಳು. ಸೋಮವಾರದಿಂದ ಶುಕ್ರವಾರದ ತನಕ ಮಾತ್ರ ಶಾಲೆ ಇದ್ದುದರಿಂದ ಶನಿವಾರ ಹಾಗೂ ಭಾನುವಾರ ಯಾವುದಾದರೂ ಕೆಲಸ ಮಾಡಿ ತನ್ನ ವಿದ್ಯಾಭ್ಯಾಸಕ್ಕೆ ಅಗತ್ಯವಿರುವಷ್ಟು ಹಣ ಹೊಂದಿಸಬೇಕು ಅಂದುಕೊಂಡಳು. ಮರುದಿನ ಶಾಲೆಗೆ ಹೋದವಳು ಪಾಠದ ಕಡೆಗೆ ಗಮನ ಕೊಡದೆ ಕೆಲಸದ ಬಗ್ಗೆ ಯೋಚನೆಯಲ್ಲಿದ್ದಳು. ಅಧ್ಯಾಪಕರು ಪಾಠ ಮಾಡುವಾಗ ಋತ್ವಿ ಅನ್ಯಮನಸ್ಕಳಾಗಿರುವುದನ್ನು ಗುರುತಿಸಿ ಕೋಪಗೊಂಡು ಅವಳನ್ನು ತರಗತಿಯಿಂದ ಹೊರಹಾಕಿದರು. ಸುಮ್ಮನೆ ಹೊರಗೆ ನಿಲ್ಲುವುದಕ್ಕಿಂತ ಈಗಲೇ ಏನಾದರೂ ಕೆಲಸ ಹುಡುಕುವುದು ಸರಿ ಎನಿಸಿ ಶಾಲೆಯಿಂದ ಹೊರಬಂದಳು. ಬೆಂಗಳೂರಲ್ಲಿ ಕೆಲಸಕ್ಕಾಗಿ ಅಲೆದಾಡಿದಳು. ಮೊದಲು ಕಂಡ ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ, ಸರ್, ನನಗೇನಾದೊಂದು ಕೆಲಸ ಕೊಡ್ತೀರಾ ಪ್ಲೀಸ್ ಎಂದು ಗೋಗರೆದಾಗ ಆ ವ್ಯಕ್ತಿ ಅವಳನ್ನು ಮೇಲಿನಿಂದ ಕೆಳಗಿನವರೆಗೆ ನೋಡಿ ಅವಳು ಶಾಲೆಯ ಸಮವಸ್ತ್ರದಲ್ಲಿರುವುದನ್ನು ಕಂಡು, ನೋಡಮ್ಮ, ನಿನ್ನ ಸಮಸ್ಯೆ ಏನು ಅಂತ ನನಗೆ ಗೊತ್ತಿಲ್ಲ. ನೀನು ಈಗ ಓದುವ ವಯಸ್ಸು. ಈ ವಯಸ್ಸಲ್ಲಿ ಚೆನ್ನಾಗಿ ಓದ್ಕೋ. ದೊಡ್ಡವಳಾದ ಮೇಲೆ ಒಳ್ಳೆ ಕೆಲಸ ಸಿಗುತ್ತದೆ ಎಂದಾಗ, ನಾನು ಚೆನ್ನಾಗಿ ಓದಬೇಕು ಅಂತಲೇ ನಾನು ಕೆಲಸ ಹುಡುಕ್ತಿರುವುದು. ನಾನು ಕೆಲಸ ಮಾಡಿ ಸಿಗುವ ಹಣದಿಂದ ಸ್ಕೂಲ್ ಫೀಸ್ ಕಟ್ಟಬೇಕು. ಒಮ್ಮೆ ನಿಟ್ಟುಸಿರು ಬಿಟ್ಟವರು, ನೋಡಮ್ಮ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಆದರೆ ನಿನಗಿನ್ನೂ 14 ವರ್ಷ ಅಷ್ಟೇ ವಯಸ್ಸು. ನಿನಗಿಲ್ಲಿ ಅಂತಲ್ಲ ಎಲ್ಲೂ ಕೆಲಸ ಸಿಗಲ್ಲ. ನಿನ್ನ ವಯಸ್ಸಿನ ಮಕ್ಕಳಿಗೆ ಕೆಲಸ ಕೊಟ್ಟರೆ ಅದು ಕಾನೂನಿನ ಪ್ರಕಾರ ಅಪರಾಧ. ಆಮೇಲೆ ನನ್ನ ಜೈಲಿಗೆ ಕಳಿಸ್ತಾರೆ. ಪ್ಲೀಸ್ ನೀನು ಮೊದಲು ಇಲ್ಲಿಂದ ಹೋಗಮ್ಮ. ಸಪ್ಪೆ ಮೋರೆ ಹಾಕಿ ಅಲ್ಲಿಂದ ಹೋದಳು. ಬೇರೆ ಅಂಗಡಿಗಳಲ್ಲಿ ಕೆಲಸದ ಬಗ್ಗೆ ವಿಚಾರಿಸಿದಾಗ ಅದೇ ಸನ್ನಿವೇಶ ಮರುಕಳಿಸಿತು. ಆಗ ಅವಳನ್ನು ಕಂಡ ಒಬ್ಬ ತಾತನಿಗೆ ಅವಳ ಮೇಲೆ ಮರುಕ ಉಂಟಾಯಿತು.
ನೋಡಮ್ಮ, ನಿನಗೆ ಹೊರಗಡೆ ಎಲ್ಲೂ ಕೆಲಸ ಸಿಗಲ್ಲ. ನನ್ನ ಹತ್ರ ಒಂದು ಉಪಾಯ ಇದೆ. ಏನು ತಾತ ಅದು ಎಂದು ಕಣ್ಣರಳಿಸಿ ಕೇಳಿದಾಗ, ಮನೆಯಲ್ಲೇ ಏನಾದರೂ ಕೆಲಸ ಮಾಡಬಹುದು, ಹಣ ಸಿಗುವಂಥದ್ದು. ಚಿಕ್ಕ ಮಕ್ಕಳಿಗೆ ಪಾಠ ಹೇಳಿಕೊಡ್ಬೋದು. ಅದರಿಂದ ಸಿಗುವ ಹಣ ನಿನ್ನ ಓದಿಗೆ ಸಾಕಾಗುತ್ತದೆ ಅಂದ್ಕೊಳ್ತೀನಿ. ಸ್ವಲ್ಪ ಹೊತ್ತು ಯೋಚಿಸಿದವಳೆ, ಥ್ಯಾಂಕ್ ಯು ತಾತ ಎಂದು ಸಂತೋಷದಿಂದ ಅಲ್ಲಿಂದ ಹೋದಳು. ಮನೆಗೆ ಬರುವಾಗ ದಾರಿಯಲ್ಲಿ, ಟ್ಯೂಷನ್ ಕೊಡಲು ಮನೆ ಮನೆಗೆ ಹೋಗಿ ಕೇಳಲು ಸಾಧ್ಯವಿಲ್ಲ ತಾನೆ. ಅದು ಅಲ್ಲದೆ ಮನೆಯಲ್ಲಿ ಟ್ಯೂಷನ್ ಕೊಡಲು ತಂದೆ ತಾಯಿ ಒಪ್ಪುವರೆ ಎಂದು ಯೋಚಿಸುತ್ತಾ ಬರುವಾಗ ವೇಗವಾಗಿ ಬರುತ್ತಿದ್ದ ಕಾರೊಂದು ಅವಳಿಗೆ ಡಿಕ್ಕಿ ಹೊಡೆಯಿತು. ಕೆಳಗೆ ಬಿದ್ದವಳ ಕೈಕಾಲಿಗೆ ಸ್ವಲ್ಪ ಗಾಯವಾಯಿತು. 40ರ ಆಸುಪಾಸಿನ ಮಹಿಳೆಯೊಬ್ಬರು ಆ ಕಾರಿನಿಂದ ಇಳಿದು ಋತ್ವಿಯ ಹತ್ತಿರ ಓಡಿ ಬಂದರು. ಊರವರು ಋತ್ವಿಯ ಸುತ್ತ ನೆರೆದಿದ್ದರು. ಆ ಮಹಿಳೆಗೆ ಬಾಯಿಗೆ ಬಂದಂತೆ ಬೈಯುತ್ತಿದ್ದರು. ಪುಟ್ಟ, ನನ್ನ ಮಗನಿಂದ ಗೊತ್ತಿಲ್ಲದೆ ತಪ್ಪಾಗಿದೆ, ಪ್ಲೀಸ್ ಕ್ಷಮಿಸಿ ಬಿಡಮ್ಮ. ಬಾ, ಆಸ್ಪತ್ರೆಗೆ ಹೋಗಿ ಗಾಯಕ್ಕೆ ಮದ್ದು ಹಾಕೋಣ ಎಂದರು ಆ ಮಹಿಳೆ. ಇದು ಚಿಕ್ಕ ಗಾಯ, ಇದಕ್ಕೆ ಆಸ್ಪತ್ರೆಗೆಲ್ಲ ಹೋಗೋದು ಬೇಕಾಗಿಲ್ಲ. ನೀವು ಹೋಗಿ ಮೇಡಮ್ ಎಂದ ಋತ್ವಿ ಊರವರ ಕಡೆಗೆ ನೋಡಿ, ನನಗೇನೂ ಆಗಿಲ್ಲ, ದಯವಿಟ್ಟು ಯಾರು ನನಗೋಸ್ಕರ ಗಲಾಟೆ ಮಾಡಬೇಡಿ ಅಂದಾಗ ಎಲ್ಲರೂ ಹೋದರು. ಋತ್ವಿಯ ಹತ್ತಿರ ಬಂದ ಆ ಮಹಿಳೆ ಅವಳ ಕೈಗೆ 500ರ ನೋಟು ಕೊಡುವಾಗ, ಮೇಡಮ್, ನನಗೆ ಅರ್ಹತೆ ಇಲ್ಲದು, ನನಗೆ ಬೇಡ, ಈ ಹಣ ನನಗೆ ಬೇಡ. ಮನೆಗೆ ಹೋಗಿ ಅರಶಿನ ಪುಡಿ ಹಾಕಿದರೆ ಗಾಯ ಬೇಗ ವಾಸಿಯಾಗುತ್ತೆ. ಆದರೂ ತಪ್ಪು ನಮ್ಮ ಕಡೆ ಇದೆ. ನನ್ನ ಮಗನಿಗೆ ಲೈಸೆನ್ಸ್ ಆಗಲಿಲ್ಲ, ಅವನಿಗೆ 17 ವಯಸ್ಸು ಅಷ್ಟೇ. ಬೇಡ ಬೇಡ ಅಂದರೂ ನನ್ನ ಮಾತನ್ನು ಕೇಳದೆ ಕಾರು ಚಲಾಯಿಸಿದ. ಒಂದು ವೇಳೆ ನಿನಗೇನಾದರೂ ಆಗಿದ್ದಿದ್ರೆ ನಿನ್ನ ತಂದೆ ತಾಯಿ ಶಾಪ ನನ್ನ ಮಗನಿಗೆ ತಾಗ್ತಿತ್ತು. ನನ್ನ ತಂದೆ ತಾಯಿ ಶಾಪ ಹಾಕಲ್ಲ ಬಿಡಿ. ಏನಂದೆ? ಏನೂ ಇಲ್ಲ ಮೇಡಮ್. ನೋಡಮ್ಮ, ಈಗ ನೀನು ಗಲಾಟೆ ಮಾಡಿ ಪೊಲೀಸ್ನವ್ರು ಬಂದಿದ್ದರೆ ನಮಗೆ ಶಿಕ್ಷೆ ಆಗ್ತಾಯಿತ್ತು. ಆದರೆ ನೀನು ಹಾಗೆ ಮಾಡಲಿಲ್ಲ. ತುಂಬ ಒಳ್ಳೆ ಮನಸ್ಸು ಕಣಮ್ಮ ನಿಂದು. ನೀನು ನನ್ನ ಮೇಡಮ್ ಅಂತ ಕರಿಬೇಡ, ಅಮ್ಮ ಅಂತ ಕರಿ, ಪರವಾಗಿಲ್ಲ. ಅಮ್ಮ ಅಂತ ಕರಿಯಲ್ಲ, ಕ್ಷಮಿಸಿ, ಆಂಟಿ ಅಂತ ಕರಿತೀನಿ ಆಯಿತಾ? ಸರಿ, ನಿನ್ನ ಇಷ್ಟ. ನಿನಗೆ ಯಾವಾಗ ಏನು ಸಹಾಯ ಬೇಕು ಅಂದರೂ ನನಗೆ ಹೇಳು, ಸಂಕೋಚ ಪಡಬೇಡ ಆಯಿತಾ? ಇದು ನಮ್ಮ ಮನೆ ಫೋನ್ ನಂಬರ್ ಎನ್ನುವಾಗ ಅವರ ಮಗ, ಮಮ್ಮಿ ಲೇಟ್ ಆಗ್ತಿದೆ, ಬೇಗ ಬಾ ಎಂದು ಹೇಳಿದಾಗ, ಬರ್ತೀನಿ ಕಣೋ, 1 ನಿಮಿಷ ಎಂದರು. ಪುಟ್ಟ, ನಿನ್ನ ಹೆಸರೇನು? ಋತ್ವಿ. ತುಂಬ ಚೆನ್ನಾಗಿದೆ, ಥ್ಯಾಂಕ್ಸ್ ಆಂಟಿ. ನಿಮ್ಮ ಹೆಸರು? ಗೌರಿ. ಓ, ನಮ್ಮ ಗಣೇಶನ ತಾಯಿ ಇನ್ನೊಂದು ಹೆಸರು. ಆಗ ಗೌರಿಯವರು ಮುಗುಳ್ನಗುತ್ತಾ, ನನ್ನ ಮಗನ ಹೆಸರು ಗಣೇಶನ ಹೆಸರೇ ಕಣಮ್ಮ, ವಿಘ್ನೇಶ್. ವಾವ್, ಸೂಪರ್ ಆಂಟಿ. ನಿಮಗೆ ಪರಿಚಯವಿರುವ ಯಾರಿಗಾದರೂ ಟ್ಯೂಷನ್ ಬೇಕು ಅಂತಿದ್ರೆ ನನಗೆ ಹೇಳ್ತೀರಾ? ನಿನ್ನ ಪರಿಚಯದಲ್ಲಿ ಟ್ಯೂಷನ್ ಟೀಚರ್ ಇದ್ದಾರಾ? ನಿಮಗೂ ಅವರ ಪರಿಚಯ ಇದೆ. ಆ ಟ್ಯೂಷನ್ ಟೀಚರ್ ನಾನೇ. ನಾನು ಟ್ಯೂಷನ್ ಕೊಡ್ತೀನಿ. ನೀನಿನ್ನೂ ಚಿಕ್ಕ ಹುಡುಗಿ, ನಿನಗೆ ಓದೋಕೆ ತುಂಬ ಇರುತ್ತೆ. ಅದರ ಮಧ್ಯದಲ್ಲಿ ಯಾವಾಗ ಟ್ಯೂಷನ್ ಕೊಡ್ತೀಯಾ? ಅದಕ್ಕೆಲ್ಲ ನಾನು ಸಮಯ ಹೊಂದಿಸ್ತೀನಿ ಆಂಟಿ. ನಮ್ಮ ಮನೆಯಲ್ಲಿ 2 ಮಕ್ಕಳಿಗೆ ಟ್ಯೂಷನ್ ಬೇಕು. ಮನೆಗೆ ಬಂದು ಹೇಳಿಕೊಡೋಕ್ಕಾಗುತ್ತಾ? ಓ, ಖಂಡಿತ. ಬೇಕಾದರೆ ಇವತ್ತೇ ಬರ್ತೀನಿ. ಇವತ್ತು ಬೇಡ, ಇವತ್ತು ನೀನು ರೆಸ್ಟ್ ತಗೋ. ನಾಳೆಯಿಂದ ಬಾ ಆಯಿತಾ? ಇದು ನಮ್ಮ ಮನೆ ವಿಳಾಸ. ಥ್ಯಾಂಕ್ಸ್ ಆಂಟಿ. ಮಮ್ಮಿ ಎಂದು ವಿಘ್ನೇಶ್ ಮತ್ತೆ ಕರೆದಾಗ, ಆಂಟಿ, ಶಬ್ದ ಮಾಲಿನ್ಯ ಹೆಚ್ಚಾಗ್ತಾ ಇದೆ, ಬೇಗ ಹೋಗಿ ಎಂದು ನಕ್ಕಳು ಋತ್ವಿ. ಗೌರಿಯವರು ಅವಳ ಕೆನ್ನೆ ತಟ್ಟಿ ಹೋದರು. ವಿಘ್ನೇಶ್ ಋತ್ವಿಯನ್ನೇ ದುರುಗುಟ್ಟಿ ನೋಡುತ್ತಿದ್ದ. ಮುಂದುವರಿಯುವುದು. ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.